ಕರ್ನಾಟಕದ ಹೆಮ್ಮೆ, ಪಶು ಸಂಪತ್ತಿನ ಕಿರೀಟ ಎಂದೇ ಕರೆಯಲ್ಪಡುವ ಹಳ್ಳಿಕಾರ್ ತಳಿಯು ವಿಶ್ವದ ಅತ್ಯುತ್ತಮ ಕೆಲಸಗಾರ ತಳಿಗಳಲ್ಲಿ ಒಂದಾಗಿದೆ. ಮೈಸೂರು ಸಂಸ್ಥಾನದ ಅರಸರ ಕಾಲದಿಂದಲೂ ಈ ತಳಿಗೆ ವಿಶೇಷ ಮಾನ್ಯತೆ ಇದೆ. ಹಳ್ಳಿಕಾರ್ ಹೋರಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಹಳ್ಳಿಕಾರ್ ತಳಿಯು ಮುಖ್ಯವಾಗಿ ಕರ್ನಾಟಕದ ದಕ್ಷಿಣ ಭಾಗದ ಜಿಲ್ಲೆಗಳಾದ ರಾಮನಗರ, ಮಂಡ್ಯ, ಮೈಸೂರು, ತುಮಕೂರು, ಹಾಸನ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ. ಹಳ್ಳಿಕಾರ್ ಎಂಬ ಹೆಸರು ಈ ತಳಿಯನ್ನು ಸಾಕುತ್ತಿದ್ದ ಪಾರಂಪರಿಕ ಪಶುಪಾಲಕ ಸಮುದಾಯದಿಂದ ಬಂದಿದೆ. ವಿಜಯನಗರದ ಅರಸರು ಮತ್ತು ಮೈಸೂರು ಒಡೆಯರು ಈ ತಳಿಯನ್ನು ಯುದ್ಧ ಸಾಮಗ್ರಿಗಳನ್ನು ಸಾಗಿಸಲು ಮತ್ತು ಕೃಷಿ ಕೆಲಸಗಳಿಗಾಗಿ ಪ್ರೋತ್ಸಾಹಿಸಿದ್ದರು. ಹಳ್ಳಿಕಾರ್ ಹೋರಿಗಳು ನೋಡುವುದಕ್ಕೆ ಅತ್ಯಂತ ಆಕರ್ಷಕ ಮತ್ತು ಗಂಭೀರವಾಗಿರುತ್ತವೆ. ಇವುಗಳು ಕಡಿಮೆ ಆಹಾರ ಸೇವಿಸಿ ಹೆಚ್ಚು ಕೆಲಸ ಮಾಡುವ ಗುಣ ಹೊಂದಿವೆ. ಸಾಮಾನ್ಯವಾಗಿ ಒಣಮೇವು, ಹಸಿರು ಹುಲ್ಲು, ರಾಗಿ ಹುಲ್ಲು ಮತ್ತು ಹಿಂಡಿ ಬೂಸಾವನ್ನು ಆಹಾರವಾಗಿ ನೀಡಲಾಗುತ್ತದೆ. ಹಳ್ಳಿಕಾರ್ ತಳಿಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಾಗಿ ಹೊಂದಿರುವುದರಿಂದ ಇವುಗಳಿಗೆ ಕಾಯಿಲೆಗಳು ಬರುವುದು ಕಡಿಮೆ. ಹಳ್ಳಿಕಾರ್ ತಳಿಯನ್ನು ಉಳಿಸುವುದು ಎಂದರೆ ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಕೃಷಿ ಪರಂಪರೆಯನ್ನು ಉಳಿಸಿದಂತೆ. ನಿಮಗೆ ಹಳ್ಳಿಕಾರ್ ತಳಿಯ ಪೋಷಣೆ ಅಥವಾ ಅವುಗಳ ಸಾಕಾಣಿಕೆಯ ಬಗ್ಗೆ ಹೆಚ್ಚಿನ ತಾಂತ್ರಿಕ ಮಾಹಿತಿ ಬೇಕಿದ್ದಲ್ಲಿ ತಿಳಿಸಿ, ನಾನು ಸಹಾಯ ಮಾಡುತ್ತೇನೆ. ಅಷ್ಟೇ.